ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಳಿಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಇನ್ನೊಂದು ಗುಣವನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ನಾರೀದೂರಾಯ ನಮಃ. ನೀರಿದ್ದಲ್ಲಿ ಬೆಂಕಿ ಇರಲ್ಲ, ಬೆಂಕಿ ಇದ್ದಲ್ಲಿ ನೀರ್ ಇರಲ್ಲ ಸಹಜವಾಗಿ. ಹಾಗೆ ಎಲ್ಲಿ ಸನ್ಯಾಸಿಗಳಿರುತ್ತಾರೋ ಆ ಸ್ಥಳದಲ್ಲಿ ಸ್ತ್ರೀಯರಿರಬಾರದು, ಸ್ತ್ರೀಯರಿದ್ದ ಜಾಗದಲ್ಲಿ ಸನ್ಯಾಸಿಗಳು ಇರಬಾರದು. ನಾರೀ ದೂರಾಯ ನಮಃ ಓಂ. ನಾರೀ ಅನ್ನೋ ಶಬ್ದಕ್ಕೆ ಸ್ತ್ರೀ ಅಂತ ಅರ್ಥ. ದೂರ ಅನ್ನೋ ಶಬ್ದಕ್ಕೆ ರಾಘವೇಂದ್ರ ತೀರ್ಥರಿಗೆ ಯಾವುದೇ ಕಾರಣದಿಂದಲೂ ಯಾವುದೇ ಹಂತದಲ್ಲಿಯೂ ಕೂಡ ಸ್ತ್ರೀಯರ ಸಂಬಂಧ ಅವರಿಗೆ ಇರಲಿಲ್ಲ. ಇದರ ಮುಖ್ಯ ಆಂತರ್ಯ ರಾಘವೇಂದ್ರ ತೀರ್ಥರು ಎಷ್ಟು ಪರಿಪೂರ್ಣವಾದ ವೈರಾಗ್ಯವನ್ನ ತಮ್ಮ ಜೀವನದಲ್ಲಿ ಹೊಂದಿದ್ರು ಅನ್ನೋದನ್ನ ನಮಗೆ ಕೃಷ್ಣಾವಧೂತರು ತಿಳಿಸಿಕೊಡ್ತಾ ಇದ್ದಾರೆ. ಒಬ್ಬ ಸನ್ಯಾಸಿ ಅಂತಾದರೆ ಇವತ್ತಿನ ಕಾಲದ ಅನೇಕ ಸನ್ಯಾಸಿಗಳನ್ನ ನಾವು ನೋಡ್ತೇವೆ. ನಿನ್ನೆ ದಿನ ಕಾವಿ ಬಟ್ಟೆಯನ್ನ ತೊಟ್ಟುಕೊಂಡಿರ್ತಾರೆ, ಮರುದಿನ ಅವರೇ ಇನ್ಯಾವುದೋ ಹುಡುಗಿ ಒಟ್ಟಿಗೆ ಓಡಿಕೊಂಡು ಹೋಗ್ತಾರೆ. ಅಥವಾ ಅನೇಕ ಆರೋಪಗಳು, ಅನೇಕ ಅಪವಾದಗಳಿಂದ ಕೂಡಿದಂತಹ ಅನೇಕ ಸನ್ಯಾಸಿಗಳನ್ನ ಇವತ್ತಿನ ದಿನ ನಾವು ಸಮಾಜದಲ್ಲಿ ಕಾಣುತ್ತೇವೆ. ಆದರೆ ರಾಘವೇಂದ್ರ ತೀರ್ಥರಿಗೆ ಸ್ತ್ರೀಯರ ಸಂಬಂಧ ಅವರ ಸನ್ಯಾಸ ಜೀವನದಲ್ಲಿ ಎಂದೆಂದಿಗೂ ಕೂಡ ಇರಲಿಲ್ಲ ಅಂತ ಹೇಳಿದ್ರೆ ರಾಯರ ವೈರಾಗ್ಯ ಎಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇತಿಹಾಸವನ್ನ ನೋಡ್ತಾ ಬನ್ನಿ. ಮಹಾಭಾರತ ಆಗಲಿಕ್ಕೆ ಮುಖ್ಯ ಕಾರಣ ಎಲ್ಲೋ ಒಂದು ಕಡೆ ದ್ರೌಪದಿ ದೇವಿ ಅಂತ ಅನಿಸುತ್ತೆ. ರಾಮಾಯಣ ಆಗ್ಲಿಕ್ಕೆ ಮುಖ್ಯ ಕಾರಣ ಸೀತಾದೇವಿ ಅಂತ ಅನಿಸುತ್ತೆ. ಸಮಾಜದಲ್ಲಿ ನಾವು ನೋಡ್ತಾ ಹೋದ್ರೆ ಒಬ್ಬ ಮನುಷ್ಯನ ಅಥವಾ ಪ್ರತಿಯೊಬ್ಬ ಮನುಷ್ಯ ಅಂತಾನೆ ಹೇಳಬಹುದು, ಪ್ರತಿಯೊಬ್ಬ ಮನುಷ್ಯನ ಶ್ರೇಯಸ್ಸಿನ ಹಿಂದೆ ಒಬ್ಬ ಸ್ತ್ರೀಯ ಪಾತ್ರ ಪ್ರಧಾನವಾಗಿ ಇರಲೇಬೇಕು. ಅದು ತಾಯಿ ಆಗಿರಬಹುದು, ಅಕ್ಕ ಆಗಿರಬಹುದು, ತಂಗಿ ಆಗಿರಬಹುದು, ಹೆಂಡತಿ ಆಗಿರಬಹುದು, ಅಜ್ಜಿ ಆಗಿರಬಹುದು, ಯಾರು ಬೇಕಾದ್ರೂ ಕೂಡ ಆಗಿರಬಹುದು. ಇವರು ಯಾರ ಪಾತ್ರವೂ ಕೂಡ ಇಲ್ಲದೆ ಒಬ್ಬ ಪುರುಷ ತನ್ನ ಜೀವನದಲ್ಲಿ ಅತ್ಯಂತ ಉನ್ನತಿಯನ್ನು ಹೊಂದಿದ್ದಾನೆ ಅಂತ ಹೇಳಿದ್ರೆ ಅವನ ಮಾತು ಸುಳ್ಳು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ಒಬ್ಬ ಸ್ತ್ರೀ ಇವತ್ತಿನ ದಿನ ಹೇಗೆ ಒಬ್ಬ ಪುರುಷನ ಶ್ರೇಯಸ್ಸಿನಲ್ಲಿ ಕಾರಣೀಕರ್ತಳಾಗ್ತಾಳೋ ಹಾಗೆ ಅದೇ ಸ್ತ್ರೀ ಕೆಲವೊಂದು ಸಂದರ್ಭಗಳಲ್ಲಿ ಪುರುಷರ ಅಧಪ್ಪತನಕ್ಕೂ ಕೂಡ ಕಾರಣಲಾಗ್ತಾಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ದುಷ್ಟ ಸ್ತ್ರೀಯರ ಸಂಪರ್ಕ ಇವತ್ತಿನ ದಿನ ನಮಗಾಯಿತು ಅಂತ ಹೇಳಿದ್ರೆ ಹಿಕ್ತಾನೆ ಇರ್ಲಿಕ್ಕೆ ಸಾಧ್ಯ. ರಾಘವೇಂದ್ರ ತೀರ್ಥರಂತೂ ಕೂಡ ಸನ್ಯಾಸಿಗಳಾದವರಿಗೆ ಸ್ತ್ರೀಯ ಸಂಬಂಧ ಅನ್ನೋದು ಇರಲೇಬಾರದು. ಈ ಕಾರಣಕ್ಕೋಸ್ಕರ ಈ ಒಂದು ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ಹೇಳ್ತಾ ಇದ್ದಾರೆ, ಓಂ ನಾರೀ ದೂರಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕೃಷ್ಣಾವಧೂತರು.